ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಖಾರ ಚಟ್ನಿ. ಈ ಖಾರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ದೋಸೆಗೆ, ರೊಟ್ಟಿ, ಚಪಾತಿ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿ ಇದೆ: 2 ಟೊಮೊಟೊ, 1 ಈರುಳ್ಳಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆ ಹಣ್ಣು ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಅಚ್ಕಾರದ ಪುಡಿ. ಇದು ಬ್ಯಾಡಗಿ ಅಚ್ಕಾರದ ಪುಡಿನ ನಾನು ಸೇರಿಸ್ತಾ ಇರೋದು. ಖಾರ ಬೇಕು ಅಂತ ಅನ್ನಿಸಿದವರು ಅಚ್ಕಾರದ ಪುಡಿ, ಗುಂಟೂರು ಮೆಣಸಿನ್ಕಾಯಿ ಪುಡಿ, ಅಚ್ಕಾರದ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಉಪಯೋಗಿಸಿ. ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮೊಟೊನ ಹಾಕ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು ನಾವು ಒಂದು ಗೋಲಿ ಗಾತ್ರದಕ್ಕಿಂತ ಸ್ವಲ್ಪ ಸಣ್ಣದೇ ತೊಗೋಬೇಕು, ಜಾಸ್ತಿ ತೊಗೊಳೋದು ಬೇಡ. ಬೆಳ್ಳುಳ್ಳಿ 4ರಿಂದ 5 ಹೆಸರು ಹಾಕ್ತಾಯಿದ್ದೀನಿ ನಾನು. ನೋಡಿ, ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಉಪ್ಪು ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಖಾರಕ್ಕೆ ಅಚ್ಕಾರದ ಪುಡಿ ಪ್ಲಸ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ನಾನು ಹಾಕ್ತಾಯಿದ್ದೀನಿ. ಇದು ನೋಡಿ, ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಬೇಕಿದ್ದರೆ ಸೇರಿಸ್ಬೋದು, ಖಾರ ಕಮ್ಮಿ ಇದ್ದರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೋದು. ಪೇಸ್ಟ್ ಮಾಡಿದ್ದೀನಿ ನೋಡಿ, ಎಷ್ಟು ಸ್ಮೂತಾಗಿ ಪೇಸ್ಟ್ ಬರುತ್ತೆ. ಇದನ್ನು ಹಿಂಗೆ ಇಟ್ಕೊಂಡು ತಿನ್ಬೋದು. ನಾವು ಇನ್ನೂ 4 ದಿವಸ ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ ಅಂತ ಪಕ್ಷದಲ್ಲಿ ನಾವೇನು ಮಾಡಬೇಕು, ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಉಪಯೋಗಿಸ್ಕೋಬೇಕು. ಏಕೆಂದರೆ ಅದು ಎಣ್ಣೆಲಿ ಬಾಡಿಸಿದಾಗ ಅದು 2-3 ದಿವಸ ಉಳಿಯುತ್ತೆ. ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಮಿಕ್ಸರ್ ಮಾಡಿಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದರಲ್ಲಿ ನೀರಂಶ ಇದೆ, ನೀರಂಶ ಎಲ್ಲ ಹೋಗಬೇಕು. ನಾನು ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ. ಟೊಮೊಟೊದಲ್ಲಿರೋ ನೀರಂಶಗಳು ಹೋಗಲೇಬೇಕು ಇದಕ್ಕೆ. ನಾವು ಹಂಗೆ ಇಟ್ಟರೆ ಅದು ವಾಸನೆ ಬಂದುಬಿಡುತ್ತೆ, ಪುಷ್ಣ ಬಂದುಬಿಡುತ್ತೆ. ಸೊ ಅದು ನೀರಂಶ ಎಲ್ಲ ಹೋಗೋ ತನಕ ನಾವು ಕುದಿಸ್ಬೇಕು. 5 ನಿಮಿಷ ಕುದಿಯುತ್ತೆ ಇದೇ ಥರ. ನೋಡಿ, ಈ ಥರ ಆದಾಗ ಎಣ್ಣೆ ಎಲ್ಲ ಮೇಲೆ ಬಂದಂಗೆ ಕಾಣಿಸುತ್ತೆ. ಈ ಸಮಯದಲ್ಲಿ ಇದು ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಈ ಹಂತ ನೋಡಿ ಇಲ್ಲಿ ಕೆಳಗಡೆ ಯಾವುದೇ ರೀತಿ ನೀರು ಕಾಣಿಸ್ತಾ ಇಲ್ಲ. ಸೊ ಇದನ್ನು ನಾವು 2-3 ದಿವಸ ನಾವು ಆಚೆ ಕಡೆನೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ತಿಂಡಿಯಲ್ಲಿ ಅನ್ನ ಮಾಡಿದರೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ ನೆಂಚ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ.